ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕನ್ನಡದಲ್ಲಿ SSLC ಕನ್ನಡದಲ್ಲಿ ವಿಶೇಷವಾಗಿ ನಾವೇನು ಮಾಡ್ತಾ ಇದ್ದೀವಿ, ಗಾದೆ ಮಾತುಗಳನ್ನು ಏನು ಮಾಡ್ತಾ ಇದ್ದೀವಿ, ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. 3 ಅಂಕದ ಪ್ರಶ್ನೆ ಖಂಡಿತವಾಗಿ ಬರ್ತದೆ. ಒಂದು 10 ಗಾದೆ ಮಾತುಗಳಿದಾವೆ. ಸೊ ಅವುಗಳನ್ನು ನೋಡ್ಕೊಂಡಿದ್ದಾದ್ರೆ ಸೊ ಖಂಡಿತವಾಗಿ ನಿಮ್ಮ ಪರೀಕ್ಷೆಗೆ 3ಕ್ಕೆ 3 ಅಂಕಗಳನ್ನು ನೀವುಗಳು ಪಡಿತೀರಿ ಅಂತಕ್ಕಂಥದ್ದು ಖಾತರಿಯನ್ನು ಕೊಡ್ಬೋದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬಾ SSLCಗೆ ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದ ಪಾಠದ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ, ನೋಟ್ಸ್ಗಳಿದ್ದಾವೆ, ಕ್ವಿಜ್ಗಳಿದ್ದಾವೆ, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್. ಒಂದ್ಸರಿ ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಲಿಂಕ್ಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದಾದರೆ ನಿಮಗಾಗಿ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಅವುಗಳ ಬೆನಿಫಿಟ್ಗಳನ್ನು ನೀವುಗಳು ತೆಗೆದುಕೊಳ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ನಡದ ಗಾದೆ ಮಾತುಗಳಿದ್ದಾವೆ, ನೋಡೋಣ. ಸೊ ಒಂದನೇದು, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಸೊ ಫಸ್ಟ್ ಗಾದೆ ಮಾತನ್ನು ಸ್ಟಾರ್ಟಿಂಗ್ ತಗೊಳ್ಳುವಾಗ ಸೊ ಇದನ್ನು ತಗೊಳ್ತಕ್ಕಂಥದ್ದು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆ ವೇದಗಳಿಗೆ ಸಮಾನ ಅಂತ ಹೇಳ್ತಾರೆ. ಅಂತ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ ಅಂತ ಬರಿಬೇಕು. ಇದು ಎಲ್ಲ ಒಂದು ನಿಮ್ಮ ಗಾದೆ ಮಾತುಗಳಿದ್ರೆ ಸೊ ಈ ಖಂಡಿತವಾಗಿ 2 ಸಾಲವನ್ನು ತಪ್ಪದೆ ತಾವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಯಥಾವತ್ತಾಗಿ ಬರಿಬೇಕು. ಮುಂದೆ ಆ ಗಾದೆ ಮಾತದ ತಿರುಳನ್ನು, ಸಾರಾಂಶವನ್ನು, ಮೌಲ್ಯವನ್ನು ನಿಮ್ಮ ಮಾತುಗಳಲ್ಲಿ ನೀವುಗಳು ಬರಿಬೇಕು. ಇದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಕ್ಕಂಥ ಗಾದೆ ಮಾತುಗಳು ಇತ್ತು. ಇನ್ನು 2ನೇದು ಬತ್ತು, ಶಕ್ತಿಗಿಂತ ಯುಕ್ತಿ ಮೇಲು ಅಂತಕ್ಕಂಥದ್ದು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ವಿಡಿಯೋವನ್ನು ಒಂದ್ಸರಿ ಪಾಸ್ ಮಾಡಿ. ಸೊ ಪಾಸ್ ಮಾಡಿ ಅದನ್ನು ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ದೇಶ ಸುತ್ತು, ಕೋಶ ಓದು, ಮನಸ್ಸಿದ್ದರೆ ಮಾರ್ಗ, ಕಾಯಕವೇ ಕೈಲಾಸ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಕೈ ಕೆಸರಾದರೆ ಬಾಯಿ ಮೊಸರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಒಟ್ಟು ನಾವೇನು ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಒಂದು 10 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗಾಗಿ ಬೆನಿಫಿಟ್ ಆಗ್ತಕ್ಕಂಥ ಗಾದೆ ಮಾತುಗಳನ್ನು ತಂದಿದ್ದೀವಿ. ಸೊ ಒಂದಂತರೂ ಗಾದೆ ಮಾತು ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ. ಸೊ ನೀವುಗಳು ಏನಾಗಬೇಕಪ್ಪ ಅಂತಂದರೆ ಪ್ರಿಪ್ರೇಷನ್ಗಳನ್ನು ಆಗಬೇಕು. ಸೊ ಇಷ್ಟು ಈ ವಿಡಿಯೋದಲ್ಲಿ ಗಾದೆ ಮಾತುಗಳಿತ್ತು. ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ನೋಡಿಕೊಂಡು ತಾವೇನು ಮಾಡಬೇಕು, ಪ್ರಿಪ್ರೇಷನನ್ನು ಮಾಡಿದ್ರೆ 3ಕ್ಕೆ 3 ಅಂಕಗಳನ್ನು ಖಂಡಿತವಾಗಿ ತಗೋತೀರಿ. ಆಲ್ರೆಡಿ ಕನ್ನಡದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ನಿಬಂಧಗಳನ್ನು ಸಹಿತ ನಾವು ಏನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ SSLC ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಅಥವಾ ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಆ 2 ಪ್ಲೇಲಿಸ್ಟ್ ಲಿಂಕ್ಗಳಲ್ಲಿ ನೀವುಗಳು ಹೋಗಿ ನೋಡಿದ್ದೆ ಆದ್ರೆ ಸೊ ನಿಮಗೆ ಆ ವಿಡಿಯೋಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಸಿಗ್ತಾವ. ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ.